ಆಕಾಶವಾಣಿ ವಿಶೇಷ ಪ್ರಾಯೋಜಿತ ಸರಣಿ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ. ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು ಪ್ರಣವ ಪ್ರಕೃತಿ ಸೌಖ್ಯನು. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಿಸರ್ಗ ಜ್ಞಾನಾಮೃತ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮ ಮಾನವತ್ವದಿಂದ ದೈವತ್ವದವರೆಗೆ ಸಾಗುವ ಪಥದರ್ಶನ. ನಾವೆಲ್ಲರೂ ಮನುಷ್ಯರು ದೈವತ್ವದ ಕಡೆಗೆ ಹೇಗೆ ಸಾಗಬೇಕು ಅನ್ನೋದ್ರ ಕುರಿತಂಗ ತಿಳಿಯುವಂತಹ ಕಾರ್ಯಕ್ರಮ ಇದಾಗಿದೆ. ಇವತ್ತು ಮೊದಲನೇ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿಯ ಸ್ವಾಮೀಜಿಗಳಾದಂತಹ ಶ್ರೀ ಬಸವಾನಂದ ಸ್ವಾಮಿಗಳು ಬಂದಿದ್ದಾರೆ. ನಿಸರ್ಗದ ಕುರಿತಾಗಿ ಅನೇಕ ವಿಷಯಗಳನ್ನ ನಾವು ಅವರಿಂದ ತಿಳಿದುಕೊಳ್ಳೋಣಂತೆ. ಈ ಕಾರ್ಯಕ್ರಮದೊಳಗ ನೀವೆಲ್ಲರೂ ಪಾಲ್ಗೊಳ್ಬೇಕು. ಯಾಕಂತಂದ್ರೆ ಈ ನಿಸರ್ಗದಿಂದ ನಮಗೇನ್ ಸಿಗ್ತದ, ನಿಸರ್ಗ ಜ್ಞಾನ ನಮಗೆ ಎದಕ್ ಬೇಕಾಗ್ಯದ, ನಮ್ಮ ಜೀವನಕ್ಕೆ ತುಂಬಾ ಉಪಯುಕ್ತವಾದಂತಹ ಮಾಹಿತಿಗಳನ್ನ ನೀಡ್ತದೆ ಈ ಕಾರ್ಯಕ್ರಮ. ನಮ್ಮ ಜೀವನವನ್ನ ಸುಲಭವಾಗಿ ಸಾಗಿಸೋಕೋಸ್ಕರ ಈ ಕಾರ್ಯಕ್ರಮವನ್ನ ಕೇಳೋಣ. ಪ್ರತಿ ಗುರುವಾರ ಬೆಳಗ್ಗೆ 6:35 ನೀವು ತಪ್ಪದೇನೆ ನಮ್ಮ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮವನ್ನ ಕೇಳ್ರಿ ಅಂತ ಹೇಳಿ ನಿಮ್ಮಲ್ಲಿ ಹೇಳ್ತಾ, ನಮ್ಮ ಕಾರ್ಯಕ್ರಮದ ಕೊನೆಗೆ ಕೇಳುವ ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮುಖಾಂತರ ಮತ್ತು ಪತ್ರದ ಮೂಲಕ ಉತ್ತರವನ್ನ ಬರೆದು ಕಳಿಸಬಹುದು. ವಾಟ್ಸ್ಆಪ್ ನಂಬರ್ 8073979683. ಈ ಕಾರ್ಯಕ್ರಮಕ್ಕಾಗಿ ನೀವು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 944-922-7799. ಕೇಳುಗರೆ, ಪ್ರತಿ ಕಾರ್ಯಕ್ರಮದಲ್ಲೂ ನಾವು ಪ್ರಶ್ನೆಯನ್ನ ಕೇಳ್ತೀವಿ, ತಾವು ಸರಿಯಾಗಿ ಉತ್ತರಿಸ್ರಿ. ಸೋಮವಾರದೊಳಗಾಗಿ ನಮಗೆ ಉತ್ತರಗಳು ತಲುಪೋ ಹಂಗ ಕಳಿಸ್ಬೇಕು. ಸರಿಯಾಗಿ ಉತ್ತರಿಸಿದವರ ಪತ್ರಗಳನ್ನ ಲಾಟರಿ ಮುಖಾಂತರ ಆಯ್ಕೆ ಮಾಡ್ತೀವಿ. ಜೊತೆಗೆ 25 ಸಂಚಿಕೆಗಳ ನಂತರ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಆ ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ವಿತರಣೆ ಮಾಡ್ತೀವಿ. ಈಗ ಕಾರ್ಯಕ್ರಮವನ್ನ ಶುರು ಮಾಡೋಣ ಕೇಳುಗ್ರೆ. ಮೊದಲನೇ ಸಂಚಿಕೆಯಲ್ಲಿ ನಾವು ನಿಸರ್ಗ ಮತ್ತು ಜ್ಞಾನ ಅಂದ್ರೇನು ಅಂತ ಹೇಳಿ ತಿಳ್ಕೊಳ್ಳೋಣಂತ. ನಮಸ್ಕಾರ ಸ್ವಾಮೀಜಿ. ಸರ್ವರಿಗೂ ಎಲ್ಲಾ ಶ್ರೋತೃಗಳು ಶರಣು ಶರಣಾರ್ಥಿ. ಸುರೇಖಾ ಸುರೇಶ್ ಮೇಡಮ್ ಅವ್ರಿಗೂ ನಮಸ್ಕಾರಗಳು. ನಮಸ್ಕಾರ. ನಮ್ಮ ಎಲ್ಲ ಶ್ರೋತೃ ಬಾಂಧವರು ಕಾಯ್ದುಕೊಂಡು ಕೂತಿದ್ದಾರೆ ನಿಸರ್ಗ ಜ್ಞಾನಾಮೃತ ಕಾರ್ಯಕ್ರಮದಲ್ಲಿ ಏನ್ ಮೂಡಿ ಬರ್ತದೆ ಅಂತ ಹೇಳಿ. ಈ ಕಾರ್ಯಕ್ರಮದ ಒಂದು ಶೀರ್ಷಿಕೆನೇ ಹೇಳುವಂಗೆ ನಿಸರ್ಗ ಜ್ಞಾನಾಮೃತ. ನಿಸರ್ಗದ ಕುರಿತಾಗಿ ನಾವೇನು ಜ್ಞಾನವನ್ನ ಪಡೆದುಕೊಳ್ಬೇಕು, ನಮ್ಮ ಜೀವನಕ್ಕೆ ಏನು ಉಪಯೋಗ ಇದೆ ಅನ್ನೋದ್ರ ಕುರಿತಂಗೆ ನಾವು ಈ ಕಾರ್ಯಕ್ರಮದಲ್ಲಿ ಮಾತಾಡೋದಿದೆ. ಮೊದಲಿಗೆ ನಿಸರ್ಗ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಸಂತೋಷ ಮೇಡಮ್. ಎಲ್ಲರಿಗೂ ಶರಣುಗಳನ್ನ ಸಲ್ಲಿಸ್ತಾ, ಬಂಧುಗಳೇ, ಒಂದು ವಿಶೇಷವಾದಂತಹ ಸಂಚಿಕೆಯನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದೀವಿ. ಕಳೆದ ಗುರುವಾರ ತಾವೆಲ್ಲ ಲೈವ್ ನಲ್ಲೇ ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಅದರಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡಿದೀವಿ. ಜ್ಞಾನಿಗಳು ಮತ್ತು ಚಿಂತಕರು, ಪರಿಸರವಾದಿಗಳು ಇದ್ರು. ಹಾಗಾಗಿ ಈಗಾಗಲೇ ನಿಮಗೆ ಇದರ ಮಾಹಿತಿ ಸ್ವಲ್ಪ ಮಟ್ಟಿಗಾದ್ರೂ ಇರ್ತದೆ. ಇವತ್ತು ಬಹಳ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದ ವಿಷಯ ಅಂದ್ರೆ ನಿಸರ್ಗ ಅಂದ್ರೇನು. ನಿಸರ್ಗಕ್ಕೆ ಇನ್ನೊಂದು ಶಬ್ದ ನಾವು ಬಳಸ್ತಾ ಇದ್ದೀವಿ, ನಿಮ್ಗೆಲ್ಲ ಗೊತ್ತಿದೆ, ಪ್ರಕೃತಿ. ಅಂದ್ರೆ ನಾವು ಹುಟ್ಟಿ ಬೆಳೆದು ಬಾಳೋದಕ್ಕೆ ಏನು ಅಗತ್ಯವಾದಂತಹ ಒಂದು ಪರಿಸರ ಇದೆಯೋ ಇದೇ ಪ್ರಕೃತಿ, ಇದೇ ನಿಸರ್ಗ. ಇದನ್ನ ನಮ್ಮ ಹಿರಿಯರು, ಯೋಗಿಗಳು 5 ಮೂಲಭೂತ ವಸ್ತುಗಳನ್ನಾಗಿ ವಿಭಾಗಿಸಿದ್ದಾರೆ. ಅದಕ್ಕೆ ಪಂಚಭೂತಗಳು ಅಂತ ಕರೀತಾರೆ. ಈ ಪಂಚಭೂತಗಳನ್ನೇ ನಿಸರ್ಗ ಅಂತ ಕರಿಬಹುದು ಮೇಡಮ್. ಅದರಲ್ಲಿ ಮೊದಲನೇದು ಭೂಮಿ, ಎರಡನೇದು ನೀರು, ಮೂರನೇದು ಬೆಂಕಿ ಅಥವಾ ಸೂರ್ಯ, ವಾಯು, ಆಮೇಲೆ ಆಕಾಶ. ಈ ಪಂಚಭೂತಗಳು ಸೇರಿದ್ರೆ ನಿಸರ್ಗ ಅಂತ ನಾವು ಕರಿಬಹುದು. ಅದಕ್ಕೆ ಪ್ರಕೃತಿ ಅಂತಾನು ಕೂಡ ಒಂದು ಹೆಸರಿದೆ. ಪ್ರ ಅಂದ್ರೆ ಸಂಸ್ಕೃತದಲ್ಲಿ ದೊಡ್ಡದು, ಕೃತಿ ಅಂದ್ರೆ ನಿರ್ಮಿಸಲ್ಪಟ್ಟದ್ದು. ಈ ಭೂತ ಅನ್ನೋ ಶಬ್ದ ಕೂಡ ಅದನ್ನೇ ಹೇಳ್ತಾ ಇದೆ. ಪಂಚಭೂತ ಅಂದ ಕೂಡ್ಲೆ, ಮತ್ತೆ ಸಾಮಾನ್ಯವಾಗಿ ಜನರಿಗೆ ಭೂತ ಅಂದ ಕೂಡ್ಲೆ ದೆವ್ವಭೂತದ ಕಡೆ ಹೋಗ್ಬಿಡ್ತಾರೆ. ಅದೇನು ನೆನೆಸ್ಕೊಳ್ಳೋದು ಬೇಡ. ಭೂತ ಅಂದ್ರೆ ದೊಡ್ಡದು ಅಂತ ಅರ್ಥ. ಭೂಮಿ, ಭೂಮ ಅನ್ನೋ ಶಬ್ದ ಕೂಡ ಅದೇ ಹೇಳ್ತಾ ಇರೋದು. ಪಂಚಭೂತಗಳು
ಪ್ರಾಯಶಃ ಇದಕ್ಕಿಂತ ದೊಡ್ಡದಿನ್ ಯಾವುದೂ ಇಲ್ಲ ಈ ಸೃಷ್ಟಿನಲ್ಲಿ. ಮತ್ತೆ ಅದನ್ನ ಬಿಟ್ಟು ಈ ಜಗತ್ತಿನಲ್ಲಿ ಏನೂ ಇಲ್ಲ. ನೀವು ಸನ್ಯಾಸಿಗಳಾಗಿ ಮನೆ ಬಿಡಬಹುದು, ಆದ್ರೆ ಈ ಪಂಚಭೂತಗಳನ್ನ ಬಿಡಕ್ಕಾಗಲ್ಲ, ಸಾಧ್ಯ ಇಲ್ಲ. ಆದ್ರಿಂದ ಪಂಚಭೂತಗಳು ಎಲ್ರಿಗೂ ಬೇಕು. ಎಲ್ಲರೂ ಆಗಿರೋದೇ ಪಂಚಭೂತಗಳಿಂದ. ಆ ಪಂಚಭೂತಗಳನ್ನ ನಾವು ತಿಳ್ಕೊಂಡ್ರೆ ಇದನ್ನ ನಿಸರ್ಗ ಅಂತ ಕರಿಬಹುದು, ಪ್ರಕೃತಿ ಅಂತ ಕರಿಬಹುದು. ನಿಸರ್ಗ ಮತ್ತು ಪ್ರಕೃತಿ ಒಂದೇ ಅಂತ ಹೇಳಿದ್ರಿ. ಜ್ಞಾನ ಅಂತಂದ್ರೇನು ಮತ್ತೆ ಅಲ್ಲಿ? ಜ್ಞಾನ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮೆಲ್ರಿಗೂ ಜ್ಞಾನ ಅಂತ ಕೂಡಲೇ ನೆನಪಿಗೆ ಬರೋದು ಬುದ್ಧಿ. ಹೌದು, ನಾಲೆಡ್ಜ್. ಅದರಲ್ಲೂ ಬುದ್ಧಿಪೂರ್ವಕವಾಗಿ ಇಂಟೆಲೆಕ್ಚುಯಲ್ ಮಾತ್ರ ನೆನಪಾಗ್ತದೆ ಎಲ್ರಿಗೂ. ಅದು ಮೆದುಳು ಅಥವಾ ನಮ್ ತಲೆ, ಮನುಷ್ಯಂದೇ ನೆನಪಾಗತ್ತೆ. ಆದ್ರೆ ಇದಕ್ಕಿಂತನೂ ಮೊದಲು ಅಂದ್ರೆ ಮನುಷ್ಯ ಹುಟ್ಟೋದಕ್ ಮುಂಚೆ ಅದನ್ನ ನಾವು ಗಮನಿಸ್ಬೇಕು. ಮನುಷ್ಯನನ್ನ ಪ್ರಕೃತಿ ಕೊನೆಗೆ ತಂದಿದೆ. ಪ್ರಾಯಶಃ ನೀವೆಲ್ಲ ಕೇಳಿರ್ತೀರಾ 84 ಲಕ್ಷ ಜೀವರಾಶಿಗಳು ಅಂತ ಹೇಳ್ಬಿಟ್ಟು. 84 ಲಕ್ಷ ಜೀವರಾಶಿಗಳನ್ನು ಗುರುತಿಸಿದ್ರು ನಮ್ಮ ಹಿರಿಯರು. ಸ್ಪೀಶೀಸ್ ಅಂತ ಕರಿತಿರಲ್ಲ ಇವಾಗ ಆಧುನಿಕ ಪರಿಭಾಷೆಯಲ್ಲಿ, ಸ್ಪೀಶೀಸ್ ಅಂತ ಹೇಳ್ತೀರ. ಅದನ್ನ 21 ಲಕ್ಷ ಒಟ್ಟು 4 ಭಾಗ ಮಾಡ್ತಾರೆ. 4 ಭಾಗ ಏನಿದೆಯಲ್ಲ ಅದರಲ್ಲಿ ಕೊನೆ ಜೀವನೇ ಮನುಷ್ಯ ಅಂತ ನಮಗೆ ಅನ್ಸಿರೋದು. ಯಾಕಂದ್ರೆ ಬೇರೆ ಯಾವ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಅಥವಾ ಸಸ್ಯಗಳಲ್ಲಿ ಮನುಷ್ಯನಿಗಿರೋ ಪ್ರಜ್ಞೆ ಇದ್ದಂಗೆ ಕಾಣಿಸಲ್ಲ, ನಮಗೂ ಗೊತ್ತಾಗಲ್ಲ. ತೆಂಗಿನ ಮರಕ್ಕೂ ಪ್ರಜ್ಞೆ ಇರಬಹುದು, ಮಾವಿನ ಗಿಡಕ್ಕೂ ಪ್ರಜ್ಞೆ ಇರಬಹುದು. ಅದು ಹಣ್ಣು ತಾಳಿದಾಗ ಅದಕ್ಕೂ ಖುಷಿ ಆಗ್ತಿರ್ಬೋದು, ಆ ಮಾವಿನ ಗಿಡಕ್ಕೂ ಕೂಡ. ಒಂದು ಎಳನೀರು ಬಿಟ್ಟಾಗ ಆ ತೆಂಗಿನ ಗಿಡಕ್ಕೂ ಖುಷಿ ಆಗ್ತಿರ್ಬೋದು. ಆದ್ರೆ ಮನುಷ್ಯನಲ್ಲಿ ಖುಷಿ ವ್ಯಕ್ತಪಡಿಸೋದಕ್ಕೆ ಏನ್ ಪ್ರಕೃತಿ ಮನುಷ್ಯನಿಗೆ ಮುಖ ಕೊಟ್ಟಿದೆಯಲ್ಲ, ಹಾಗೆ ಆ ಮರಗಳಿಗೆ ಮುಖ ಇಲ್ಲ. ಹಾಗಾಗಿ ಅವುಗಳ ಖುಷಿ ನಮಗೆ ಗೊತ್ತಾಗಲ್ಲ. ಆದ್ರೆ ಅವುಗಳಲ್ಲಿ ಒಂದು ಜ್ಞಾನ ಇದೆ, ನಮಗಿಂತಲೂ ವಿಶೇಷವಾದ ಜ್ಞಾನ ಇದೆ ಅಂತ ನಾನು ಹೇಳೋದು. ಈಗ ನೀವು ಭೂಮಿನಲ್ಲಿ ಬೆಳಿತೀರಾ, ಭೂಮಿನಲ್ಲಿ ರೈತ ಎಲ್ಲಾ ರೀತಿ ಬೆಳೆ ಹಾಕಿರ್ತಾನೆ. ಜೋಳ ಹಾಕಿರ್ತಾನೆ, ಜೋಳದ ನಡುವೆ ಕಡಲೆ ಇರ್ತದೆ, ಹುರುಳಿ ಇರುತ್ತೆ, ಆಮೇಲೆ ಮಧ್ಯ ಕಳೆಗಳ ಗಿಡಗಳು ಬೆಳಿತವೆ. ಅದಕ್ಕೆ ಅದರದ್ದೇ ಆಕಾರ ಬರುತ್ತೆ, ಅದಕ್ಕೆ ಅದರದ್ದೇ ರುಚಿ ಬರ್ತದೆ. ಅದನ್ನ ಯಾರು ಮಾಡಿದ್ರು? ಇದೇ ನಿಸರ್ಗದಲ್ಲಿ ಇರ್ತಕ್ಕಂಥ ಜ್ಞಾನ. ಅಂದ್ರೆ ತನ್ನಿಂದ ತಾನೇ ರಚನೆ ಆಗ್ತದಲ್ಲ, ಆದ್ರೆ ಅದು ಜಡ ಅಲ್ಲ. ನಾವು ಸಾಮಾನ್ಯ ಭೂಮಿ ಅಂದ ಕೂಡಲೇ ಜಡ ಅನ್ಕೊಂಡ್ಬಿಡ್ತೀವಿ. ಇಲ್ಲ, ಭೂಮಿ ಜಡ ಅಲ್ಲ, ಅದರಲ್ಲಿ ಚೈತನ್ಯ ತುಂಬಿ ತುಳುಕಾಡ್ತಾ ಇದೆ. ಆ ಚೈತನ್ಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ವಿಶೇಷವಾದಂತಹ ಜ್ಞಾನ ಬೇಕು. ಅದು ನಿಸರ್ಗ ಜ್ಞಾನ. ಅದನ್ನೇ ಮಹಾದೇವಕ್ಕ ಒಂದ್ ಕಡೆ ಹೇಳ್ತಾರೆ, ಈಳೆ ನಿಂಬೆ ಮಾವು ಮಾದಳಕ್ಕೆ ಹುಳಿ ನೀರ ನೆರೆದವರಾರಯ್ಯ. ನೋಡಿ ಎಂತ ಅದ್ಭುತವಾಗಿದೆ. ಮರುಗ ಮಲ್ಲಿಗೆ ಪಚ್ಚೆ ಮುಡಿವಾಳಕ್ಕೆ ಪರಿಮಳದ ಉದಕವ ನೆರೆದವರಾರಯ್ಯ ಅಲ್ವಾ? ಹಣ್ಣು ಹೂವು ಕಾಯಿಗಳನ್ನ ಉದಾಹರಣೆ ಕೊಡ್ತಾ ಕೊಡ್ತಾ ಎಂತಹ ದಿವ್ಯವಾದಂತಹ ಜ್ಞಾನವನ್ನು ನಮ್ಗೆ ಹೇಳ್ಕೊಡ್ತಾರೆ. ಇದು ನಿಸರ್ಗ ಜ್ಞಾನ. ಇದು ಜ್ಞಾನ ಅಂತಂದ್ರೆ ಕೇವಲ ನಾಲೆಡ್ಜ್ ಅಷ್ಟೇ ಅಲ್ಲ, ನಮಗೆ ಗೊತ್ತಾಗ್ಲಾರ್ದಂತ, ಅದನ್ನ ವಿವರಣೆ ಮಾಡ್ಲಿಕ್ಕೆ ಬರ್ಲಾರ್ದಂತಹ ಒಂದು ಜ್ಞಾನ ಈ ಪಂಚಭೂತಗಳಲ್ಲಿ ಅಡಗಿದೆ. ಅದಕ್ಕೆ ಇದೇ ನಿಸರ್ಗ ಜ್ಞಾನಾಮೃತ ಅಂತ ಕರಿಬಹುದು ಅಂತ ಅನ್ಸುತ್ತೆ. ಈಗ ನಿಸರ್ಗ ಜ್ಞಾನ ಅಂತ ಹೇಳಿದ್ರಿ, ಮನುಷ್ಯರು ತುಂಬಾ ಜ್ಞಾನಿಗಳು ಅಂತ ಹೇಳಿ ತಿಳ್ಕೊಂಡಿದೀವಿ. ಆದ್ರೆ ನಿಸರ್ಗಕ್ಕೂ ಒಂದು ಚೈತನ್ಯ ಇದೆ, ಅದಕ್ಕೂ ಒಂದು ಜ್ಞಾನ ಅನ್ನೋದಿದೆ ಅಂತ ಹೇಳಿ ನಮಗ್ ಗೊತ್ತಾಗೋದು ತುಂಬಾ ಕಷ್ಟದ ಕೆಲಸ ಅಂತಾನೆ ಅನ್ಕೊಳ್ತೀನಿ ನಾನು. ಅದೇ ಶಾಲೆಗಳಲ್ಲಿ ಸಿಗುವ ಜ್ಞಾನಕ್ಕೂ ಮತ್ತು ನಿಸರ್ಗದಿಂದ ಸಿಗುವ ಜ್ಞಾನಕ್ಕೂ ತುಂಬಾ ವ್ಯತ್ಯಾಸನೇ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಹೌದು, ಖಂಡಿತ ವ್ಯತ್ಯಾಸ ಇದೆ. ಈ ಶಾಲೆಗಳಲ್ಲಿ ಸಿಗ್ತಕ್ಕಂತ ಜ್ಞಾನ ಏನಿದೆಯಲ್ಲ ಅದು ಪ್ರಾಯಶಃ ಸ್ವಲ್ಪ ಒತ್ತಾಯಪೂರ್ವಕವಾಗಿ ಬರುತ್ತೆ ಅನ್ಸುತ್ತೆ. ಈಗ ಮಗು, ನೀವು ಶಾಲೆಗೆ ಹೋಗೋ ಗಮನಿಸಿ, ಯಾವುದೇ ಮಗು ಆದ್ರೂ ಕೂಡ ತುಂಬಾ ಕಡಿಮೆ ಮಕ್ಕಳು ಖುಷಿಯಿಂದ ಹೋಗ್ತಕ್ಕಂಥದ್ದು ನಿಜ. ಅದೇ ಶಾಲೆ ಬಿಟ್ಟಾಗ ನೋಡಿ ನೀವು, ಅಲ್ಲ ಶಾಲೆ ಬಿಟ್ಟಾಗ ಅವ್ರು ಖುಷಿಲಿಂದ ಓಡ್ಕೊಂಡೇ ಬಂದ್ಬಿಡ್ತಾರೆ ಮನೆಗೆ. ಆ ಶಾಲೆ ಬಿಡೋ ಬೆಲ್ಲ ಆದ ಕೂಡ್ಲೆ ಏನು ಕ್ರಿಕೆಟ್ ಮ್ಯಾಚ್ ಅಲ್ಲಿ ಗೆದ್ದವ್ರ ಹಾಗೆ ಅವರು ಹರ್ಷ ವ್ಯಕ್ತಪಡಿಸ್ತಿರ್ತಾರೆ. ಅಂದ್ರೆ ಅದೇ ಒಂದು ಕರು ಇದೆ, ಅದು ಹುಟ್ಟಿದ ಒಂದು ಅರ್ಧ ಗಂಟೆ ಒಳಗಡೆ ಅದು ತಾಯಿಯ ಮೊಲೆ ಹುಡ್ಕೊಂಡು ಹೋಗುತ್ತೆ. ಅದಕ್ಕೆ ಯಾರು ಹೇಳ್ಕೊಟ್ರು? ಹೌದಲ್ಲ. ಆಮೇಲೆ ಸರಿಯಾಗಿ ಹಾಲು ಇಲ್ಲಿ ನನಗೆ ಸಿಗುತ್ತೆ ಅಂತ ಗೊತ್ತಿದೆ ಅದಕ್ಕೆ. ಅದು ಕಲಿಸಿದ ಜ್ಞಾನ ಅಲ್ಲ. ಈ ನಮಗೆ ಶಾಲೆಗಳಲ್ಲಿ ಏನು ಹೇಳ್ಕೊಡ್ತಾರಲ್ಲ ಅದು ಕಲಿಸಿದ ಜ್ಞಾನ ಮರ್ತು ಹೋಗ್ಬಿಡುತ್ತೆ. ಈಗ ಪರೀಕ್ಷೆಗಳಲ್ಲಿ ಈಗ ಏನು ಓದ್ತಾರಲ್ಲ ಅವ್ರಿಗೆ ನೀವು ಒಂದು ತಿಂಗಳು ಬಿಟ್ಬಿಟ್ಟು ಅವ್ರಿಗೆ ಹೇಳ್ದೆ ಕೇಳದೆ ಎಕ್ಸಾಮ್ ತಗೊಳ್ಳಿ, ಅವ್ರು ಎಷ್ಟು ಜನ ಚಾಂಪಿಯನ್ಸ್ ಆಗ್ತಾರೋ, ಎಷ್ಟು ಜನ ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ತಾರೋ ಗೊತ್ತಿಲ್ಲ. ನಿಜ. ಈಗ ಅಂದ್ರೆ ಪರೀಕ್ಷೆಗಾಗಿ ಓದೋದು, ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಹೊಡೆತ ತಿಂದಿರೋದಿಲ್ಲ ಟೀಚರ್ಸ್ ಕಡೆಯಿಂದ, ಅಮ್ಮ ಅಪ್ಪ ಹೇಳಿದ್ದನ್ನ ತಿಳ್ಕೊಳ್ಳೋ ಇದನ್ನು ಇಲ್ಲ. ಏನ್ ಮಾಡ್ತಾರೆ ಈಗಂತೂ ಎಕ್ಸಾಮ್ ಪೂರ್ತಿಗೆ ಮಾತ್ರ ಓದೋದು ಬರೆಯೋದು. ಅದು ಜ್ಞಾನ ಶಾಶ್ವತವಾದದ್ದು. ಇದು ಔಪಚಾರಿಕ ಜ್ಞಾನ ಅಂತ, ಫಾರ್ಮಲ್ ಎಜುಕೇಶನ್. ಇದು ಮನುಷ್ಯ ವಿಧಿ ಇಲ್ಲ ಅಂತ ಕಲಿತಾನೆ, ಅಥವಾ ಏನೋ ಒಂದು ಉದ್ದೇಶ ಇಟ್ಕೊಂಡು ನಾನು ನೌಕರಿ ಮಾಡ್ಬೇಕು, ನಾನು ಜೀವನ ಕಟ್ಕೊಳ್ಬೇಕು, ಜೀವನಕ್ಕೆ ಮುಂದೆ ಏನು, ನಾನು ಕಲಿದೆ ಹೋದ್ರೆ ನನಗೆ ಮುಂದೆ ಅನ್ನದ ಮಾರ್ಗ ಹೇಗೆ, ಈ ಚಿಂತೆಗಳಿರುತ್ತೆ. ಆದ್ರೆ ಈ ನೈಸರ್ಗಿಕ ಜ್ಞಾನ
ಅಥವಾ ಇನ್ನೊಂದು ನ್ಯಾಚುರಲ್ ಅಂತ ನಾನು ಬಳಸ್ತಾ ಇದ್ದೀನಿ. ಇನ್ನು ಬರ್ತಾ ಬರ್ತಾ ಈ ಜ್ಞಾನವೇ ಹಣ್ಣಾಗಿ ಸ್ಪಿರಿಚುವಲ್ ನಾಲೆಡ್ಜ್ ಅಂತ ಬರುತ್ತೆ. ಅದು ಇನ್ನೂ ಬಹಳ ಶ್ರೇಷ್ಠ. ಅದನ್ನ ಮುಂದೆ ನೋಡೋಣ. ಯಾಕಂದ್ರೆ ಇನ್ನು ನಾವು ಬಹಳ ಸಂಚಿಕೆಗಳನ್ನ ನಮ್ಮ ಶ್ರೋತೃಗಳ ಜೊತೆಗೆ ಹಂಚ್ಕೊಳ್ಳೋರಿದ್ದೀವಿ. ಸದ್ಯಕ್ಕೆ ನಾವು ಇಷ್ಟು ತಿಳ್ಕೊಳ್ಳೋಣ, ದೈವಿದತ್ವವಾಗಿ ಸ್ವಾಭಾವಿಕವಾಗಿ ಯಾವುದೇ ಫೋರ್ಸ್ ಇಲ್ದೆ, ಒತ್ತಾಯ ಇಲ್ದೆ, ಪ್ರೀತಿಯಿಂದ. ಈಗ ತಾಯಿ ಮಗುವನ್ನು ಪ್ರೀತಿಸೋ ತಾಯಿಗೆ ಯಾವ್ದಾದ್ರು ಶಾಲೆಯಲ್ಲಿ ಕಲಿಸ್ಬೇಕಾಗಿಲ್ಲ. ಹೌದು. ಮಗು ಆ ತಾಯಿ ಜೊತೆ ಒಡನಾಟ ಮಾಡುತ್ತಲ್ಲ, ಅದನ್ನೆಲ್ಲೂ ಕಲಿಬೇಕಾಗಿಲ್ಲ. ಆಮೇಲೆ ಅದಕ್ಕಿಂತ ಇನ್ನೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ. ಹೊಟ್ಟೆ ಒಳಗಡೆ ಪ್ರತಿಯೊಂದು ಜೀವ ತಯಾರಾಗತ್ತಲ್ಲ, ಮಗು ಇರ್ಲಿ, ಪಕ್ಷಿ ಇರ್ಲಿ, ಪ್ರಾಣಿ ಇರ್ಲಿ, ಅದು ಮೊಟ್ಟೆ ಒಳಗಡೆ ಇರ್ಲಿ ಅಥವಾ ಗರ್ಭಕೋಶದೊಳಗಡೆ ಇರ್ಲಿ, ಆ ತಯಾರಾಗೋ ಪ್ರಕ್ರಿಯೆ ಇದೆಯಲ್ಲ, ಅದು ನೈಸರ್ಗಿಕ ಜ್ಞಾನ. ಈ ಮೂಗು, ಕಿವಿ, ಕಣ್ಣು, ಆಮೇಲೆ ಕಾಲು, ಕೈ ಯಾರು ಜೋಡಿಸಿದವರು? ಹೌದಲ್ಲ. ನೀವೆಲ್ಲ ಈ ಜಿಂಕೆಗಳನ್ನ ನೋಡಿರ್ತೀರಾ. ಸಾರಂಗ ಬೇರೆ, ಜಿಂಕೆ ಬೇರೆ. ಸಾರಂಗದ ಕೊಂಬು ಮರದ ಕೊಂಬೆ ಇದ್ದಂಗಿರ್ತದೆ. ಅದು ತನ್ನ ರಕ್ಷಣೆಗೋಸ್ಕರ ಪ್ರಾಯಶಃ ಪ್ರಕೃತಿ ಅದನ್ನ ಮಾಡ್ಕೊಂಡಿರ್ಬೋದು. ಅದು ಟಿಸ್ಲು ಹೊಡೆದಿರುತ್ತೆ. ಅದೇ ಕೆಲವು ಜಾತಿ ಜಿಂಕೆಗಳ ಕೊಂಬಿರುತ್ತೆ, ನೀಟಾಗಿ ಕೆತ್ತಿದರೆ ಅನ್ನೋ ರೀತಿನಲ್ಲಿ ಇರ್ತದೆ. ಯಾರು ಮಾಡಿದ್ದದನ್ನ? ಹೌದಲ್ಲ. ಅದು ನಿಸರ್ಗ ಜ್ಞಾನ ಅಂದ್ರೆ ಇದು. ತನ್ನಿಂತಾನೇ ಅರಳಿರುತ್ತಲ್ಲ, ಹೂ ಅರಳೋದು, ಪ್ರತಿಯೊಂದು ಕಾಯಾಗೋದು, ಹಣ್ಣಾಗೋದು, ಇದು ನಿಸರ್ಗ ಜ್ಞಾನ. ಆತ್ಮೀಯ ಶ್ರೋತೃ ಬಾಂಧವರೇ, ಇಷ್ಟೊತ್ತು ನಿಸರ್ಗ ಮತ್ತು ಜ್ಞಾನ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಸ್ವಾಮಿಗಳವರು ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸಿಕೊಟ್ರು. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ. ಈ ವಾರದ ಪ್ರಶ್ನೆ, ಪಂಚಭೂತಗಳನ್ನು ಹೆಸರಿಸಿ. ಪ್ರಶ್ನೆ ಇನ್ನೊಮ್ಮೆ, ಪಂಚಭೂತಗಳನ್ನು ಹೆಸರಿಸಿ. ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ: ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ಪೋಸ್ಟ್ ಬಾಕ್ಸ್ ಸಂಖ್ಯೆ 1, ಪಿನ್ ಕೋಡ್ ನಂಬರ್ 580007. ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು. ಸಂಖ್ಯೆ 8073979683. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು, ಶ್ರೀ ಗುರು ಬಸವ ಮಹಾಮನೆ, ಚನ್ನಯ್ಯನಗಿರಿ, ಮನಗುಂಡಿ, ಧಾರವಾಡ. ನಿರೂಪಣೆ ಜಿ ಸುರೇಖಾ ಸುರೇಶ್. ಸಂಯೋಜನೆ ಸೋಮಶೇಖರ್ ರೂಳಿ. ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್. ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ, ಧಾರವಾಡ. ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಶ್ರೀ ಗುರು ಬಸವ ಮಹಾಮನೆ, ಮನಗುಂಡಿ, ಧಾರವಾಡ. ಒತ್ತಡದ ಜೀವನ, ಕಲಬೆರಕೆ ಆಹಾರ, ವ್ಯಾಯಾಮ ರಹಿತ ಬದುಕು, ವೈಜ್ಞಾನಿಕ ಸಾಧನಗಳ ದುರ್ಬಳಕೆ, ಇವುಗಳಿಂದ ಉಂಟಾದ ಬೊಜ್ಜು, ಮೂಲವ್ಯಾಧಿ, ಅಪೆಂಡಿಕ್ಸ್, ಟಾನ್ಸಿಲಿಟಿಸ್, ಮಧುಮೇಹ, ರಕ್ತದೊತ್ತಡ, ಹೃದ್ರೋಗ, ಮೂತ್ರಕೋಶ, ಪಿತ್ತಕೋಶದಲ್ಲಿ ಕಲ್ಲು, ಮೈಗ್ರೇನ್, ಚರ್ಮ ರೋಗ, ಕ್ಯಾನ್ಸರ್, ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ 9448100282 ಮತ್ತು 8073979683. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ಗುರುವಾರ ನಿಸರ್ಗ ಜ್ಞಾನಾಮೃತ.